ಕನ್ಯಾ ರಾಶಿಯವರು ಸ್ವಲ್ಪ ಅತಿಯಾಗಿ ಯೋಚನೆ ಮಾಡ್ತಕ್ಕಂಥವ್ರು. ಚಿಕ್ಕದಾದಂತಹ ತಪ್ಪು, ಚಿಕ್ಕದಾದಂತಹ ಸಮಸ್ಯೆಯನ್ನು ಸಹ ದೊಡ್ಡದಾಗಿ ಯೋಚನೆ ಮಾಡ್ತಕ್ಕಂತಹ ಸ್ವಭಾವ ಕನ್ಯಾ ರಾಶಿಯವ್ರದ್ದು. ಅತಿ ಚಿಂತನೆ ಅಂತ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತಾ ಇರ್ತಾರೆ, ಯಾವಾಗಲೂ ಸಹ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀರಾ. ಇದರಿಂದ ಏನಾಗುತ್ತೆ, ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ, ಮೆಂಟಲ್ ಪ್ರೆಷರ್ ಇರ್ತಲ್ಲ ತುಂಬ ಜಾಸ್ತಿ ಆಗುತ್ತೆ. ಚಿಕ್ಕ ಪುಟ್ಟ ವಿಚಾರಕ್ಕೂ ತುಂಬ ಯೋಚನೆ ಮಾಡೋದು, ತುಂಬ ಸೀರಿಯಸ್ ಆಗ್ಬಿಡೋದು, ತುಂಬ ಅದನ್ನೇ ಯೋಚನೆ ಮಾಡ್ಕೊಂಡಿರೋದು. ಇದು ಕಂಟ್ರೋಲ್ ಮಾಡ್ಕೋಬೇಕು ಅಂತ ನಿಮಗೂ ಇದೆ, ಬಟ್ ಕಂಟ್ರೋಲ್ ಆಗ್ತಾ ಇಲ್ಲ. ಏನು ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ? ಕನ್ಯಾ ರಾಶಿಯವರ ಈ ಅತಿಯಾದ ಚಿಂತನೆ, ಮಾನಸಿಕ ಒತ್ತಡ ಕಡಿಮೆ ಆಗಬೇಕು, ಕಂಟ್ರೋಲ್ ಆಗಬೇಕು ಅಂತಂದರೆ ಬಹುಮುಖ್ಯವಾಗಿ ಚಿಂತಾಮಣಿ ಗಣಪತಿ ಮಂತ್ರವನ್ನು ನೀವು ಪ್ರತಿದಿನ ಕೇಳಿಸ್ಕೊಳ್ಳೋದಾಗಲಿ ಬೋದಾಗಿರ್ಬೋದು, ಅಥವಾ ಜಪ ಮಾಡೋದಾಗಿರಬಹುದು, ಅಥವಾ ಅದರಲ್ಲಿ ಅಭಿಮಂತ್ರಿತ ಪ್ರಸಾದ ಧಾರಣೆ ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು, ಖಂಡಿತ ಮಾಡ್ಬೋದು. ಈ ವಿಡಿಯೋ ಅಂಡಲ್ಲಿ ಆ ಮಂತ್ರವನ್ನು ನಾನು ತಿಳಿಸಲಿದ್ದೇನೆ. ಅಷ್ಟೇ ಅಲ್ಲ, ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಚಿಂತಾಮಣಿ ಗಣಪತಿ ಮಂತ್ರ ತುಂಬ ದೊಡ್ಡ ಪರಿಹಾರವಾಗಲಿದೆ. ಯಾಕೆಂದರೆ ನೀವು ಕನ್ಯಾ ರಾಶಿಯವರಾಗಿದ್ದು ಯಾವುದೋ ಒಂದು ಕೆಲಸ ಮಾಡಲಿಕ್ಕೆ ಬೇಗ ಆಗ್ತಾ ಇಲ್ಲ. ನಿಮಗೆ ಒಂದಿಷ್ಟು ಕೆಲಸಗಳನ್ನು ಕೊಡ್ತಾರೆ, ಇದಿಷ್ಟು ಕೆಲಸ ನೀವು ಮಾಡಬೇಕು ಅಂತ, ಬೇಗ ಆಗ್ತಾ ಇಲ್ಲ. ಅಥವಾ ನೀವೇ ಒಂದಿಷ್ಟು ಕೆಲಸಗಳನ್ನ ಶುರು ಮಾಡ್ಕೊಂಡಿರ್ತೀರ, ಬೇಗ ಆಗ್ತಾನೆ ಇಲ್ಲ. ಏನೇನೋ ಮಾಡಬೇಕು ಅಂದ್ಕೊಂಡಿರ್ತೀರ, ಸೈಟ್ ತಗೋಬೇಕು, ಮನೆ ಕಟ್ಟಿಸ್ಬೇಕು, ಮತ್ತೊಂದೇನೋ ಮಾಡಬೇಕು, ಮದುವೆ, ಏನೇನೋ ಒಂದಿಷ್ಟು ಕೆಲಸಗಳಿದಾವೆ. ಯಾವ ಕೆಲಸನೂ ಬೇಗ ಆಗ್ತಾ ಇಲ್ಲ, ತುಂಬ ವಿಳಂಬ ಆಗ್ತಾ ಇದೆ. ಎಲ್ಲಿವರೆಗೆ ಅಂದರೆ ಎಲ್ಲರೂ ನಿಮ್ಮನ್ನು ರೇಗ್ಸಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಯಾವಾಗ ನೋಡ್ರಿ ಇದನ್ನೇ ಹೇಳ್ತಾ ಇದೆಯಲ್ಲ ಅಂತ, ಗೊತ್ತಲ್ವಾ? ಸೊ ಈ ಕೆಲಸದಲ್ಲಿ ಪರಿಪೂರ್ಣವಾಗಿ ಒತ್ತಡ ಕಡಿಮೆ ಆಗಬೇಕು, ವಿಳಂಬ ಆಗಬಾರ್ದು. ನೀವು ಕೈ ಹಾಕಿದ ಯಾವುದೇ ಕೆಲಸಗಳಿರ್ಬೋದು, ಅದು ನಿಮ್ಮದು, ಬೇರೆಯವ್ರು ನೀವು ಮಾಡ್ಕೊಡ್ತಾ ಇದ್ರೋ, ನಿಮ್ಮದು ಕೆಲಸ ಏನೇ ಆಗಿರಬಹುದು, ನೀವು ಕನ್ಯಾ ರಾಶಿಯವರು ಕೈ ಹಾಕಿರ್ತಕ್ಕಂಥ ಕೆಲಸ ತುಂಬ ಬೇಗ ಆಗಬೇಕು, ವಿಳಂಬ ಆಗಬಾರ್ದು. ಇನ್ನೂ ಚೆನ್ನಾಗಿರಬೇಕು ಅನ್ನುವ ಅತೃಪ್ತಿ ನಿಮ್ಮಲ್ಲಿರಬಾರ್ದು. ಚೆನ್ನಾಗಿ ಕೆಲಸ ಆಗ್ಬಿಡ್ಬೇಕು ನಿಮಗೆ. ಚಿಂತಾಮಣಿ ಗಣಪತಿ ಮಂತ್ರ ತುಂಬ ಕೆಲಸ ಮಾಡಿಕೊಡಲಿದೆ. ಈ ಮಂತ್ರವನ್ನು ನೀವು ಜಸ್ಟ್ ಪ್ರತಿದಿನ ಕೇಳಿಸ್ಕೊಂಡು ಶ್ರವಣ ಮಾಡಿ ಜಪ ಮಾಡಿದ್ರೂ ಆಗುತ್ತೆ, ಇಲ್ಲ ಅದರಲ್ಲಿಯೇ ಅಭಿಮಂತ್ರಿತವಾದಂತಹ ಪ್ರಸಾದ ಧಾರಣೆಯೂ ಸಹ ನಿಮಗೆ ತುಂಬ ಹೆಲ್ಪ್ ಮಾಡಲಿದೆ. ಇದು ವಿಶೇಷವಾದಂತಹ ನವಶಕ್ತಿ ಬ್ರೇಸ್ಲೆಟ್, 9 ವಿಧದ ವಿಶೇಷವಾದ ಉಪರತ್ನಗಳ ಜೊತೆಗೆ 10ನೇದಾಗಿ ಶ್ವೇತಾರ್ಕ ರತ್ನಗಳು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಅಂಡಲ್ಲಿ ಕೊಡ್ತೇನೆ. ಇದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊಡ್ತಾ ಇದ್ದೇವೆ. ಬಹಳ ವಿಶೇಷವಾಗಿರ್ತಕ್ಕಂಥ ರತ್ನಗಳಿದೆ ಇದರೊಳಗಡೆ, ಇದ್ರ ಬಗ್ಗೆ ನಿಮಗೆ ಹೇಳ್ತೇನೆ. ಇನ್ನು ನೀವು ಕನ್ಯಾ ರಾಶಿಯವರಾಗಿದ್ದು ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರೋ ಅಲ್ಲಿ, ಅಥವಾ ಸಮಾಜದಲ್ಲಿ ಎಲ್ಲೇ ಆಗಲಿ, ಗುರುತಿಸ್ತಾ ಇಲ್ಲ ಯಾರು ನಿಮ್ಮನ್ನು, ನಿಮ್ಮ ಶ್ರಮವನ್ನಾಗಲಿ. ನೀವು ಶ್ರಮ ಇದಾಗ್ತೀರಾ, ನೀವು ತುಂಬ ಶ್ರಮದಿಂದ, ಬಹಳ ಶ್ರದ್ಧೆಯಿಂದ, ಬಹಳ ಕಷ್ಟಪಟ್ಟು ನೀವು ಕೆಲಸ ಮಾಡ್ತಿದ್ದೀರಾ. ಜಾಬಲ್ಲಾಗಿರ್ಬಹುದು, ವ್ಯವಹಾರಗಳಾಗಿರ್ಬೋದು, ಜೀವನದಲ್ಲಾಗಿರ್ಬೋದು, ಮಾಡ್ತಾ ಇಲ್ಲ. ಬಟ್ ಯಾರೂ ನಿಮ್ಮನ್ನು ಗುರುತಿಸ್ತೀರ, ನಿಮಗೊಂದು ಪ್ರಶಂಸೆ ಅನ್ನೋದು ನಿಮಗೆ ಸಿಗ್ತಾ ಇಲ್ಲ. ಒಳ್ಳೆ ಹೆಸರು, ಒಳ್ಳೆ ಪ್ರಶಂಸೆ ಇದೆ, ಯಾವುದು ನಿಮಗೆ ಸಿಗ್ತಾ ಇಲ್ಲ. ಶ್ರಮ ಇದೆ, ತುಂಬ ಅನ್ನಿಸ್ತಾ ಇದೆ ನನಗೆ, ಏನು ಮಾಡಿದ್ರೆ ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ, ನನ್ನ ಶ್ರಮವನ್ನು ಗುರುತಿಸ್ತಾ ಇರತಕ್ಕಂಥದ್ದು. ಯಾಕೆಂದ್ರೆ ನೀವು ಎಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲಿ ನಿಮ್ಮ ಶ್ರಮವನ್ನು ಗುರುತಿಸಿದ್ರೆ ನಿಮಗೆ ಪ್ರಮೋಷನ್ ಸಿಗ್ಬೋದು, ಸ್ಯಾಲ್ರಿ ಹೇಗೆ ಸಿಗ್ಬೋದು, ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ಬೋದಲ್ವೇ? ಸೊ ಈ ಒಂದು ವಿಶೇಷವಾದ ಚಿಂತಾಮಣಿ ಗಣಪತಿ ಮಂತ್ರ ನಿಮಗೆ ಇದನ್ನೆಲ್ಲ ಕೊಡಲಿದೆ. ಈ ವಿಡಿಯೋ ಎಂಡಲ್ಲಿ ಆ ಮಂತ್ರವನ್ನು ಹೇಳ್ತೇನೆ. ಅಷ್ಟೇ ಅಲ್ಲ, ನಿಮಗೆ ಆರೋಗ್ಯ ಬಾಧೆಗಳು, ಕನ್ಯಾ ರಾಶಿಯವರ ಹಲವಾರು ಆರೋಗ್ಯ ಬಾಧೆಗಳನ್ನು ಚಿಂತಾಮಣಿ ಗಣಪತಿ ಮಂತ್ರ ಪರಿಹಾರ ಮಾಡಿಕೊಡಲಿದೆ. ನೀವು ಔಷಧಿ ತಗೊಳ್ಳೇಬೇಕು, ಡಾಕ್ಟರ್ ಹತ್ರ ಹೋಗಲೇಬೇಕು, ಎಲ್ಲದೂ ಮಾಡಲೇಬೇಕು. ಈ ಹಿಂದೆನೂ ಅದನ್ನೆಲ್ಲ ಮಾಡಿದ್ರಿ, ಆದರೆ ನಿಮಗೆ ಅದರ ರಿಸಲ್ಟ್ ಸಿಗ್ತಾ ಇಲ್ಲ, ಮತ್ತೆ ಆರೋಗ್ಯವಾದೇ ಕಂಟಿನ್ಯೂ ಆಗ್ತಾ ಇದೆ ಅಂತ ಆದರೆ ಈ ಎಲ್ಲ ಔಷಧೋಪಚಾರಗಳು, ಡಾಕ್ಟರ್ ಕನ್ಸಲ್ಟೇಷನ್ ಜೊತೆಯಲ್ಲಿ ನೀವು ಈ ಚಿಂತಾಮಣಿ ಗಣಪತಿ ಮಂತ್ರದ ಒಂದು ಪ್ರಯೋಗವನ್ನು ಸಹ ಮಾಡಿದಾಗ ನಿಮ್ಮ ಜೀರ್ಣಕ್ರಿಯೆ ವೃದ್ಧಿಯಾಗಲಿದೆ. ನರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿರಲಿ ಅದು ಬಾಧೆಗಳು ಪರಿಹಾರವಾಗಲಿದೆ. ಆಮೇಲೆ ಜೀರ್ಣಕ್ರಿಯೆ ಅಂದ್ರೇನು, ಆಯುರ್ವೇದದಲ್ಲಿ ಹೇಳುತ್ತೆ ಸಕಲ ರೋಗಗಳ ತಾಯಿ ಯಾವುದಪ್ಪ ಅಂತಂದರೆ ಈ ನಿಮ್ಮ ಆಸಿಡಿಟಿ ಇತ್ಯಾದಿ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಂತ. ಎಲ್ಲ ರೋಗಕ್ಕೂ ಮೂಲ ಅಲ್ಲಿಂದನೇ ಶುರುವಾಗುವಂಥದ್ದು ಎಲ್ಲ ರೋಗಗಳು ಅಂತ. ಆ ಮೂಲದಲ್ಲಿಯೇ ಸಮಸ್ಯೆ ಪರಿಹಾರ ಮಾಡಿಕೊಟ್ಟಾಗ ನಿಮ್ಮ ಆರೋಗ್ಯ ಬಾಧೆಗಳು ಪರಿಹಾರವಾಗಲಿದೆ ಅಂತ. ಸೊ ಆದ್ರಿಂದ ಅದ್ಭುತವಾದಂತಹ ಆರೋಗ್ಯವನ್ನ ಕನ್ಯಾ ರಾಶಿಯವರು ಚಿಂತಾಮಣಿ ಗಣಪತಿ ಮಂತ್ರ ಪ್ರಯೋಗದಿಂದ ನೀವು ಪಡೆದುಕೊಳ್ಳಬಹುದಾಗಿರ್ತದೆ. ಅದರ ಬಗ್ಗೆ ಈ ವಿಡಿಯೋ ಎಂಡಲ್ಲಿ ನಾನು ತಿಳಿಸ್ತೇನೆ. ಇನ್ನು ಸಂಬಂಧಗಳಲ್ಲಿ ಅತಿಯಾದ ಟೀಕೆ ಆಗ್ತಕ್ಕಂಥದ್ದು ಅಥವಾ ಸಂಬಂಧಗಳಿಂದ ದೂರ ಆಗ್ತಕ್ಕಂಥದ್ದನ್ನೆಲ್ಲ ಕಡಿಮೆ ಮಾಡಲಿದೆ ಅಂತ. ನೋಡಿ, ಸರಿ ಯಾವುದು ತಪ್ಪು ಯಾವುದು ನೋಡ್ತಾ ಭಾವನೆಗಳನ್ನು ಮರೆತು ಹೋಗ್ತಕ್ಕಂಥದ್ದು ಇರ್ತದೆ, ಗೊತ್ತಲ್ವಾ? ಇಲ್ಲೇನಾಗ್ಬಿಡುತ್ತೆ, ನಿಮ್ಮ ರಿಲೇಷನ್ಶಿಪ್, ಅದು ನಿಮ್ಮ ಕುಟುಂಬದಲ್ಲಿ ರಿಲೇಷನ್ಶಿಪ್ ಇರಬಹುದು, ಬಾಳ ಸಂಗಾತಿ ಜೊತೆಗೆ ರಿಲೇಷನ್ಶಿಪ್ ಇರಬಹುದು, ಫ್ರೆಂಡ್ಸ್ ಜೊತೆಗೆ ರಿಲೇಷನ್ಶಿಪ್ ಇರಬಹುದು, ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆಗೆ ರಿಲೇಷನ್ಶಿಪ್ ಸಂಬಂಧಗಳಿರ್ತಕ್ಕಂಥ ಇರಬಹುದು.
ಎಲ್ಲ ಕಡೆ ನನಗೆ ಅವಮಾನ ಮಾಡ್ತಾರೆ ಗುರುಗಳೇ. ಎಲ್ಲ ರಿಲೇಷನ್ಸು, ಫ್ರೆಂಡ್ಸು, ಬಿಸ್ನೆಸ್ ಪಾರ್ಟ್ನರ್ಸು ಎಲ್ಲರೂ ನೀನು ಏನಕ್ಕೂ ಪ್ರಯೋಜನ ಇಲ್ಲ ಅನ್ನೋ ಥರ ನನಗೆ ಬೆಲೆನೇ ಕೊಡ್ತಾ ಇಲ್ಲ. ಆ ಟೀಕೆ ಟಿಪ್ಪಣಿಗಳು ನಂಗೆ ತುಂಬ ಇದಾಗುತ್ತೆ. ಎಲ್ಲರಿಂದ ನಾನು ದೂರ ಆಗ್ತಾ ಇದ್ದೀನಿ. ನನಗೆ ತುಂಬ ಬೇಕಾದವರು ನನ್ನಿಂದ ದೂರ ಆಗ್ತಾ ಇದ್ದಾರೆ. ಅವ್ರು ವಾಪಸ್ ನನ್ನ ಹತ್ರ ಬರಬೇಕು. ಚಿಂತಾಮಣಿ ಗಣಪತಿ ಮಂತ್ರ ನಿಮಗೆ ತುಂಬ ಅನುಕೂಲ ಮಾಡಿಕೊಡಲಿದೆ. ಯಾಕೆಂದರೆ ಚಿಂತಾಮಣಿ ಗಣಪತಿಯ ಮಂತ್ರದ ಮೂಲವನ ರಹಸ್ಯವನ್ನು ನೀವು ತಿಳ್ಕೊಳ್ಬೇಕು. ಆ ಚಿಂತಾಮಣಿ ಗಣಪತಿ ರಹಸ್ಯ ಅಂದ್ರೇನು? ಚಿಂತಾಮಣಿ ಅಂತ ಒಂದು ಮಣಿ, ನೀವು ಬಯಸಿದ್ದನ್ನು ಕೊಡ್ತಕ್ಕಂಥ ಮಣಿ ಅದು. ಆ ಮಣಿ ಕೆಟ್ಟವರ ಕೈ ಸೇರಬಾರ್ದು, ರಾಕ್ಷಸರ ಕೈ ಸೇರಬಾರ್ದು, ದೈತ್ಯರ ಕೈ ಸೇರಬಾರ್ದು, ಅದರಿಂದ ಪ್ರಪಂಚ ನಾಶವಾಗ್ತದೆ ಅಂತ ಮಹಾಗಣಪತಿ ಆ ಮಣಿಯನ್ನು ನುಂಗುಬಿಟ್ನಂತೆ. ಆ ಮಣಿ, ಚಿಂತಾಮಣಿ ಮಹಾಗಣಪತಿಯಲ್ಲಿ ಲೀನವಾಗೋಯ್ತು. ಸೊ ಮಹಾಗಣಪತಿಯಲ್ಲಿ ಲೀನವಾದ್ರಿಂದ ಅದು ಚಿಂತಾಮಣಿ ಗಣಪತಿಯಾಗಿ ಮಹಾಗಣಪತಿ ಜ್ಞಾನ ಪ್ರತೀಕ. ಅವನು ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರದು, ಎಷ್ಟು ಕೊಡಬೇಕು, ಎಷ್ಟು ಕೊಡಬಾರದು ಎಲ್ಲ ಗೊತ್ತಿದೆ ಅವನಿಗೆ. ಆದ್ದರಿಂದ ನೀವು ಮಹಾಗಣಪತಿ ಆರಾಧನೆಯನ್ನ ಚಿಂತಾಮಣಿ ಗಣಪತಿ ಸ್ವರೂಪದಲ್ಲಿ ಮಹಾಗಣಪತಿ ಆರಾಧನೆ ಮಾಡಿದಾಗ ಮಹಾಗಣಪತಿ ನಿಮಗೆ ಈ ಎಲ್ಲ ವಿಚಾರಗಳಲ್ಲಿ ಅನುಕೂಲ ಕೊಡ್ತಾನೆ. ಅಷ್ಟೇ ಅಲ್ಲ, ನಾನು ಈಗ ಹೇಳಿದ್ದಷ್ಟೇ ಅಲ್ಲ, ಇನ್ನೂ ಹಲವಾರು ವಿಚಾರದಲ್ಲಿ ನೀವು ಕನ್ಯಾ ರಾಶಿ, ನನಗೆ ತುಂಬ ಅರ್ಜೆಂಟ್ ವಿವಾಹ ಆಗಿಲ್ಲ, ವಿವಾಹ ಆಗಬೇಕು, ಅದೇ ನನ್ನ ಚಿಂತನೆ ಆಗಿದೆ, ವಿವಾಹ ಆಗುತ್ತೆ ಚಿಂತಾಮಣಿ ಗಣಪತಿಯಿಂದ. ಇಲ್ಲ ವಿವಾಹ ಆಗಿದೆ, ದಾಂಪತ್ಯ ಸಮಸ್ಯೆಗಳಿದೆ, ಇದನ್ನು ಪರಿಹಾರ ಮಾಡಿಕೊಡಲಿದೆ. ಸಂತಾನ ಸಮಸ್ಯೆ ಇದೆ, ಚಿಂತಾಮಣಿ ಗಣಪತಿಯಿಂದ ಸಂತಾನ ಪ್ರಾಪ್ತಿ ಯೋಗ. ಆರ್ಥಿಕ ಬಾಧೆ ಇದೆ, ವ್ಯವಹಾರಗಳಲ್ಲಿ ಸಮಸ್ಯೆ ಇದೆ, ಕೋರ್ಟು ಕಚೇರಿ ಸಮಸ್ಯೆ, ನಿಮಗೆ ಯಾವ ಸಮಸ್ಯೆ ಬೇಕಾದ್ರೂ ಇರಲಿ, ಚಿಂತಾಮಣಿ ಗಣಪತಿ ಮಂತ್ರ ಪ್ರಯೋಗದಿಂದ ನಿಮ್ಮ ಸಮಸ್ಯೆಗಳು ಪರಿಹಾರವಾಗಿ ನೀವು ಬಯಸಿದ್ದು ನಿಮಗೆ ಸಿಗುವಂತೆ, ನೀವೇನು ಅನ್ಕೊಂತೀರೋ ಅದು ನಿಮಗೆ ಸಿಗಬೇಕು. ಅದು ಚಿಂತಾಮಣಿ ಗಣಪತಿಯಿಂದ ಆಗಲಿದೆ. ಆ ವಿಶೇಷವಾದ ಚಿಂತಾಮಣಿ ಗಣಪತಿ ಮಂತ್ರವನ್ನು ಈಗ ಹೇಳಲಿದ್ದೇನೆ. ಅಷ್ಟೇ ಅಲ್ಲ, ವಿಶೇಷವಾದ ಉಪರತ್ನ, ನವರತ್ನ ಏನು 9 ವಿಶೇಷವಾದಂಥ 9 ಉಪರತ್ನಗಳ ಜೊತೆಗೆ 10ನೇದಾಗಿ ಈ ಶ್ವೇತಾರ್ಕ ರತ್ನಗಳಿರ್ತಕ್ಕಂಥ ಈ ಅದ್ಭುತವಾದಂತಹ ಬ್ರಾಸ್ಲೆಟ್ ಬಗ್ಗೆಯೂ ಸಹ ನಾನು ನಿಮಗೆ ತಿಳಿಸಲಿದ್ದೇನೆ. ಫೆಬ್ರವರಿ 26ನೇ ತಾರೀಕು ಇದೇ ಮಂತ್ರ ಅಂದರೆ ಚಿಂತಾಮಣಿ ಗಣಪತಿ ಮಂತ್ರದ ವಿಶೇಷವಾಗಿ ಹೋಮವನ್ನೇ ಮಾಡ್ತಾ ಇದ್ದೇವೆ ನಾವು. ಚಿಂತಾಮಣಿ ಗಣಪತಿ ಹೋಮದ ಸಹಿತ ನವದುರ್ಗಾ ಹವನವನ್ನು ಸಹ ಮಾಡ್ತಾ ಇದ್ದೇವೆ. ಈ ಚಿಂತಾಮಣಿ ಗಣಪತಿ ಹವನ, ನವದುರ್ಗಾ ಹವನ, ಇನ್ನೂ ಹಲವಾರು ವಿಶೇಷವಾದ ದೇವತಾರಾಧನೆಗಳು ಈಗ ಮುಂದೆ ಹೇಳ್ತಾನೆ ಯಾವ್ಯಾವುದು ಅಂತ ಹೇಳಿ. ಆ ವಿಶೇಷವಾದ ಪ್ರಸಾದವನ್ನು ನೀವೊಮ್ಮೆ ನೋಡಬೇಕು. ಅದೇ ನಮ್ಮ ನವಶಕ್ತಿ ಬ್ರೇಸ್ಲೆಟ್. ಇದರಲ್ಲಿ ಸ್ಪಷ್ಟವಾಗಿ ನೀವು 10 ರತ್ನಗಳನ್ನು ನೋಡಬಹುದು, 9 ವಿಶೇಷವಾದಂತಹ ರತ್ನಗಳನ್ನೇ ಕಾಣಬಹುದಾಗಿರ್ತದೆ. ಅದರಲ್ಲಿ ಧನಾಕರ್ಷಕ ಮಣಿಯಿಂದ ಹಿಡಿದು, ಹರಿತಾಶ್ವ ರತ್ನದಿಂದ ಹಿಡಿದು, ವ್ಯಾಘ್ರನೇತ್ರ ರತ್ನದಿಂದ ಹಿಡಿದು 9 ವಿಧದ ವಿಶೇಷವಾದಂತಹ ಉಪರತ್ನಗಳು. ಇದು ಶ್ವೇತಾರ್ಕ ರತ್ನಗಳು ಬೇರೆ, ಇದು 10ನೇದೇ ಬೇರೆ ಶ್ವೇತಾರ್ಕ ರತ್ನಗಳು. ಈ ಶ್ವೇತಾರ್ಕ ರತ್ನಗಳು ನಿಮ್ಮ ಮನಸ್ಸಿನ ಮೇಲೆ ವಿಶೇಷವಾದ ಪರಿಣಾಮವನ್ನು ಕೊಟ್ಟು ಒಂದು ನೆಮ್ಮದಿಯನ್ನ, ಸಂತೃಪ್ತಿಯನ್ನ ಕೊಡ್ತಕ್ಕಂಥದ್ದು. ಎಕ್ಸೈಟ್ ಆಗದಂಗೆ ಶಾಂತವಾಗಿ ನೀವಿರೋ ರೀತಿಯಲ್ಲಿ ಆರೋಗ್ಯವೂ ನಿಮಗೆ ಕಾಪಾಡ್ತದೆ. ಈ 9 ವಿಧದ ಉಪರತ್ನಗಳಿದೆಯಲ್ಲ, ಈ 9 ಉಪರತ್ನಗಳ ಶಕ್ತಿಯನ್ನ ನಿಮಗೆ ತಲುಪಿಸ್ತಕ್ಕಂಥದ್ದು ಈ 10ನೇ ರತ್ನವಾದ ಶ್ವೇತಾರ್ಕ ರತ್ನಗಳು. ಈ ಶ್ವೇತಾರ್ಕ ರತ್ನಗಳನ್ನ ನಾವು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳಿಗೂ ಕೊಡ್ತಾ ಇದ್ದೇವೆ. ನೋಡಿ, ನವಶಕ್ತಿ ಬ್ರೇಸ್ಲೆಟ್ ಅಂತಂದ್ರೆ 9 ವಿಧದ ನಿಮ್ಮ ಸಮಸ್ಯೆಗಳಿಗೆ 9 ವಿಧದ ವಿಶೇಷವಾದ ಉಪರತ್ನಗಳಿಂದ ಪರಿಹಾರ ಅನ್ನುವ ರೀತಿಯಲ್ಲಿ. ಇದರಲ್ಲಿ ನಿಮ್ಮ ಆರೋಗ್ಯ ಬಾಧೆಯಿಂದ ಹಿಡಿದು, ಮಾಟಮಂತ್ರ ದೋಷದಿಂದ ಹಿಡಿದು, ದೃಷ್ಟಿ ದೋಷದಿಂದ ಹಿಡಿದು, ಕೋರ್ಟು ಕಚೇರಿ ಸಮಸ್ಯೆಯಿಂದ ಹಿಡಿದು, ಆರ್ಥಿಕ ಬಾಧೆಗಳಿಂದ ಹಿಡಿದು, ನಿಮ್ಮ ಸಮಸ್ತ ವಿವಾಹ, ದಾಂಪತ್ಯ, ಸಂತಾನ, ಪ್ರತಿಯೊಂದು ಸಮಸ್ಯೆಗೂ ಒಂದು ವಿಶೇಷವಾದ ಉಪರತ್ನ ಕೆಲಸ ಮಾಡ್ತಾ ಇರ್ತಿದ್ರಲ್ಲಿ ಅದರಲ್ಲಿ. ಸೊ ಇಂತಹ ಒಂದು ಅದ್ಭುತವಾದ ನವಶಕ್ತಿ ಬ್ರೇಸ್ಲೆಟ್, ಈ ಶ್ವೇತಾರ್ಕ ರತ್ನಗಳ ನವಶಕ್ತಿ ಬ್ರೇಸ್ಲೆಟ್ ಅನ್ನ ಚಿಂತಾಮಣಿ ಗಣಪತಿ ಮಂತ್ರದಲ್ಲಿ ಹಾಗೂ ನವದುರ್ಗಾ ಹವನದಲ್ಲಿ, ನವಶಕ್ತಿ ಬ್ರೇಸ್ಲೆಟ್ ಅನ್ನು ನವದುರ್ಗಾ ಹವನದಲ್ಲಿ ಹಾಗೂ ನೀವು ಬಯಸಿದ್ದನ್ನು ಕೊಡ್ತಕ್ಕಂತಹ ಚಿಂತಾಮಣಿ ಗಣಪತಿಯ ಒಂದು ಮಂತ್ರ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಮಾಘ ಶುಕ್ಲ ಹುಣ್ಣಿಮೆಯ ದಿವಸವೇ ಮಾಡ್ತಾ ಇದ್ದೇವೆ. ಫೆಬ್ರವರಿ 1ನೇ ತಾರೀಕು ಮಾಡ್ತಾ ಇದ್ದೇವೆ. ಅದ್ಭುತವಾದಂತಹ ದಿವಸ, ವರ್ಷಕ್ಕೆ ಒಂದೇ ಸಲ ಬರ್ತಕ್ಕಂಥದ್ದು, ಏನು ಮಾಘ ಶುದ್ಧ ಪೌರ್ಣಿಮೆ. ಸೊ ಇಂತಹ ಒಂದು ಅದ್ಭುತವಾದಂಥ ದಿವಸ ನದಿಗಳಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ. ಮಾಘ ಸ್ನಾನ ಅಂತ ಹೇಳಿ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಸ್ನಾನಗಳನ್ನು ಮಾಡ್ತಾರೆ, ಆಯ್ತಲ್ವ. ಸೊ ಅಂತಹ ಒಂದು ದಿವ್ಯವಾದ ಪರಮ ಪವಿತ್ರವಾದಂತಹ ದಿವಸವೇ ನಾವು ಈ ವಿಶೇಷವಾದ ದೇವತಾರಾಧನೆಯನ್ನು ಮಾಡಿ ನಿಮಗೆ ಈ ವಿಶೇಷವಾದ ಬ್ರೇಸ್ಲೆಟನ್ನು ಕೊಡ್ತಾ ಇದ್ದೇವೆ. ಈ ನವಶಕ್ತಿ ಬ್ರೇಸ್ಲೆಟ್ಟು ನಿಮ್ಮ ಹೆಸರಿನಲ್ಲಿ ಲೈವಲ್ಲಿ ಸಂಕಲ್ಪ ಆಗುತ್ತೆ. ಬೆಳಗ್ಗೆ ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಿರೋ, ಬೆಳಗ್ಗೆ ನಾನೇ ಕೂತ್ಕೊಂಡು ಲೈವಲ್ಲಿ ಅವ್ರ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಲೈವಲ್ಲಿ ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. 10:30ಯಿಂದ ಆಚೆ ಹೋಮಗಳು ಲೈವ್ ಇರ್ತದೆ. ಆ ಗಣಪತಿ ಪೂಜೆ, ಪುಣ್ಯ ವಾಚನೆ, ಮಂಡಲಾರಾಧನೆ, ಕಲಶಾರಾಧನೆ, ಧಾನ್ಯಾರಾಧನೆ ಆದಮೇಲೆ ಹೋಮಗಳು ಶುರುವಾಗುತ್ತೆ.
ಮಾಡ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಚಿಂತಾಮಣಿ ಗಣಪತಿ ಹೋಮ ಬಹಳ ಮುಖ್ಯವಾಗಿ ಶುರುವಾಗುವಂಥದ್ದು. ಚಿಂತಾಮಣಿ ಗಣಪತಿ ಹೋಮದ ನಂತರ ಆಗ್ತಕ್ಕಂಥದ್ದೇ ನವದುರ್ಗಾ ಹವನ. ಆ ನವದುರ್ಗಾ ಹವನ ಜೊತೆಗೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಗುರುಶಾಂತಿ ಹೋಮ. ನಿಮಗೆ ಗುರುಬರ ಬರಬೇಕಲ್ಲ, ಸೊ ಅದಕ್ಕೂ ಒಂದು ವಿಶೇಷವಾದಂತಹ ರತ್ನ ಇದೆ ಇದರೊಳಗಡೆ. ಹಾಗೂ ನಿಮ್ಮ ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಯಾವುದೇ ರೀತಿ ಶನಿಪೀಡೆ ಪರಿಹಾರ ಆಗಲಿಕ್ಕೆ ನೀಲಮೇಘವರ್ಣಿಕಾ ರತ್ನವೂ ಸಹ ಇದರಲ್ಲಿ ಉಪರತ್ನ ಇದೆ. ಇದರಲ್ಲಿ ನಿಮಗೆ ಶನಿ ಶಾಂತಿಯಲ್ಲಿ ಇದು ಅಭಿಮಂತ್ರಣೆ ಆಗ್ತದೆ, ಗುರು ಶಾಂತಿಯಲ್ಲಿ ಅಭಿಮಂತ್ರಣೆ ಆಗ್ತದೆ, ನವಗ್ರಹ ಶಾಂತಿಗಳಲ್ಲೂ ಹೋಮ ಆಗ್ತದೆ, ನವಶಕ್ತಿ ಹೋಮದಲ್ಲಿ, ನವ ದುರ್ಗಾ ಹೋಮದಲ್ಲಿ, ನವದುರ್ಗಾ ಹೋಮದಲ್ಲಿ ಕೂಡ ಇದು ಎನರ್ಜೈಸ್ ಆಗ್ತದೆ. ಇದೆಲ್ಲದರ ಶಕ್ತಿಯನ್ನು ಈ ಒಂದು ಶ್ವೇತಾರ್ಕ ರತ್ನಗಳು ನಿಮಗೆ ತಲುಪಿಸಲಿಕ್ಕೆ ಒಂದು ಮಾರ್ಗ ಸ್ವರೂಪದಲ್ಲಿ ಕೆಲಸ ಮಾಡ್ತದೆ. ಅಷ್ಟು ಪವರ್ಫುಲ್ ಆಗಿರತಕ್ಕಂಥ ಈ ಒಂದು ಬ್ರೇಸ್ಲೆಟ್ ಪ್ರತಿಯೊಬ್ಬರು ಕೂಡ ಸಂಕಲ್ಪ ಸೇವೆ ಕೊಡ್ಬೋದು, ಎಲ್ಲರಿಗೂ ಅವಕಾಶ ಇದೆ. ಒಂದನ್ನು ಗಮನಿಸಿ, ನಮ್ಮ ವಾಟ್ಸಪ್ ನಂಬರ್ ಬದಲಾಗಿದೆ. 9113295125 ನಂಬರ್ ಒಂದಾಗಿರ್ತದೆ. ಇನ್ನೂ ಒಂದು ನಂಬರು ಸಹ ನಿಮಗೆ ಹೊಸದಾದ ನಮ್ಮ ವಾಟ್ಸಪ್ ನಂಬರ್ ನಿಮಗೆ ಕಾಣಿಸ್ತಾ ಇರ್ತದೆ. ಈ ಎರಡು ನಂಬರ್ಗಳಿಗೆ ನೀವು ವಾಟ್ಸಪ್ ಮಾಡಬಹುದು. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ದಯವಿಟ್ಟು ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಆಗಿ ಹೋಮಗಳಿಗೆ ನೀವು ರಿಜಿಸ್ಟರ್ ಆಗಬೇಕಾಗ್ತದೆ. ನಿಮ್ಮ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಸೇರಿಸಲಾಗಿದೆ ಅಂತ ನಿಮಗೆ ವಾಟ್ಸಪ್ ಮೆಸೇಜ್ ಸಹ ಬರಲಿದೆ, ಆಯ್ತಲ್ವಾ? ಸೊ ಅದರಿಂದ ರಿಜಿಸ್ಟರ್ ಆಗಿ ನೀವೆಲ್ಲರೂ ಸಹ. ಇದ್ರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥ ವಿಚಾರ, ದಯವಿಟ್ಟು ನೆನಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಥಿಂಗ್. ಕಮೆಂಟ್ನಲ್ಲಿ ದಯವಿಟ್ಟು ನಿಮ್ಮ ವೈಯಕ್ತಿಕ ನಂಬರ್ನಾಗಲಿ, ನಿಮ್ಮ ವೈಯಕ್ತಿಕ ಅಡ್ರೆಸ್ನಾಗಲಿ, ವಿಳಾಸವನ್ನಾಗಲಿ ಹಾಕಬೇಡಿ. ಯಾರೂ ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಅಡ್ರೆಸ್ಸು ಇಲ್ಲಿ ಕೆಳಗಡೆ ಕಮೆಂಟ್ಸಲ್ಲಿ ನೀವು ಮೆನ್ಷನ್ ಮಾಡಬೇಡಿ, ಕಮೆಂಟ್ ಮಾಡಬೇಡಿ. ನೀವೇನೇ ಇದ್ರೂ ನಮಗೆ ವಾಟ್ಸಪ್ ಮಾಡಿ, ನಮಗೆ ಕಾಲ್ ಮಾಡಿ ಅಂತ ಭಾಳಷ್ಟು ಜನ ನಂಬರ್ಗಳು ಹಾಕ್ತೀರಾ. ನಾವು ಯಾರಿಗೂ ಕಾಲ್ ಮಾಡಲ್ಲ, ನೆನಪಿಟ್ಕೊಳ್ಳಿ. ನಾವು ನಮ್ಮ ಸಂಸ್ಥೆಯಿಂದ, ಸಂಕಲ್ಪ ಸೇವಾ ಟ್ರಸ್ಟಿಂದಾಗಲಿ, ನನ್ನಿಂದಾಗಲಿ, ನಮ್ಮ ಆಫೀಸ್ನಿಂದ ಯಾರಿಗೂ ಸಹ ನಾವು ವಾಟ್ಸಪ್ ಮಾಡಲ್ಲ. ನಿಮಗೆ ಹೋಮಕ್ಕೆ ಹೆಸರು ಕೊಡಬೇಕಾ, ನಮಗೆ ಕೊಡಿ, ನಾವು ಎಲ್ಲ ಮಾಡ್ಕೊಡ್ತೀವಿ ಅಂತ ನಾವು ಖಂಡಿತ ಯಾರಿಗೂ ಹೇಳಲ್ಲ. ನಿಮಗೆ ಬೇಕಾದರೆ, ನಿಮಗೆ ಭಕ್ತಿ ಇದ್ದರೆ, ನಿಮಗೆ ಬೇಕು ಅಂತ ಅನ್ಸಿದ್ರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಯಾರಿಗೂ ಕರೆನೂ ಮಾಡಲ್ಲ, ನಾವು ಯಾರಿಗೂ ವಾಟ್ಸಪ್ಪು ಮಾಡಲ್ಲ. ನೀವು ವಾಟ್ಸಪ್ ಮಾಡಿದ್ರೆ ನಾವು ರಿಪ್ಲೈ ಮಾಡ್ತೇವೆ ಖಂಡಿತವಾಗಿ. ಸೊ ಅದರಿಂದಾಗಿ ಇದನ್ನು ಗಮನಿಸಬೇಕು. ನಾನು ಹಲವಾರು ಸಲ ಹೇಳಬೇಕು ಅಂತ ಮರ್ತು ಹೋಗ್ತಾ ಇದ್ದೆ. ಯಾಕೆಂದರೆ ಭಾಳಷ್ಟು ಜನ ನನ್ನ ಹೆಸರನ್ನು, ವಿಶೇಷವಾಗಿ ನಾವು ವಿಠಲ್ ಬಿಟ್ರೆ ಮಾತಾಡ್ತಿದ್ದೀನಿ ಅಂಥೇಳಿ ನನ್ನ ಹೆಸರನ್ನು ಹೇಳ್ಕೊಂಡು ಆಗಲೇ ಫೇಕ್ ಕಾಲ್ಸ್ಗಳಲ್ಲಿ ಮಾಡುವಂಥದ್ದು ಶುರುವಾಗಿದೆ ಅಂತ ನನ್ನ ಗಮನಕ್ಕೆ ಬಂದಿದೆ ಅದು. ಸೊ ಅದರಿಂದಾಗಿ ಮತ್ತೆ ಪುನಃ ನಿಮ್ಮಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಸ್ಕ್ರೀನ್ ಮೇಲೆ ಏನು 2 ನಂಬರ್ ಕಾಣ್ತಾ ಇದೆ, ಇದೇ ನಂಬರೇ ನಮ್ಮ ನಂಬರ್ ಆಗಿರ್ತದೆ. ಇದು ಬಿಟ್ಟರೆ ಇನ್ನೊಂದು ಯಂತ್ರದ ನಂಬರ್ ನಮ್ದಿರ್ತದೆ, ಒಂದು 3 ನಂಬರ್ಗಳು ನಮ್ದಿರ್ತದೆ. ನಮ್ಮ ಹಳೆಯ 6361 ನಂಬರ್ ಕಾಲ್ಗೆ ಸಿಗಬಹುದು, ಬಟ್ ವಾಟ್ಸಪ್ಗೆ ಅದು ನಂಬರ್ ಸಿಗೋದಿಲ್ಲ. ಸೊ ಅದರಿಂದಾಗಿ ದಯವಿಟ್ಟು ಈ 2 ನಂಬರ್ಗಳನ್ನು ಇಟ್ಕೊಳ್ಳಿ. ವಾಟ್ಸಪ್ ಅವ್ರದ್ದು ಹೊಸ ರೂಲ್ಸ್ಗಳನ್ನು ಮಾಡಿ ನಮಗೊಂದು ಸ್ವಲ್ಪ ಸಮಸ್ಯೆ ಆಗಿದೆ ವಾಟ್ಸಪ್ನ ಕಂಟಿನ್ಯೂ ಮಾಡೋದು. ಈಗ ಸದ್ಯಕ್ಕೆ ಸರಿ ಇರ್ಬೋದು, ಮುಂದೆ ಮತ್ತೆ ಪುನಃ ಪ್ರಾಬ್ಲಮ್ ಆದರೆ ಕಷ್ಟ ಆಗಿಬಿಡುತ್ತೆ. ಸೊ ಅದರಿಂದ ನಾವು ವಾಟ್ಸಪ್ ನಂಬರ್ಗಳನ್ನ ಬದಲಾಯಿಸಿದ್ದೇವೆ. ದಯವಿಟ್ಟು ಹೊಸ ವಾಟ್ಸಪ್ ನಂಬರ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಹಾಗೂ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರ ಹೆಸರು, ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟಿರೋ ಎಲ್ಲರ ಹೆಸರು ಲೈವಲ್ಲಿ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಿ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ್ ಜೊತೆಗೆ ವಿಶೇಷವಾದ ಈ ನವಶಕ್ತಿ ಬ್ರೇಸ್ಲೆಟ್ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾನು ಕಳಿಸ್ಕೊಡಲಿದ್ದೇನೆ. ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ನಿಮ್ಮ ಹೆಸರು ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ದಯವಿಟ್ಟು ಕಡ್ಡಾಯವಾಗಿ ಫಾಲೋ ಮಾಡ್ಕೊಳ್ಳಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೀನಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಚಿಂತಾ ಸಾಫಲ್ಯಕರಣಂ ಸಾಧಕಾನಾಂ ಯಥೇಚ್ಛಯಾ ಚಿಂತಯೇತನ್ಮನಾ ಭೂತ್ವಾ ಚಿಂತಾಮಣಿಗಣೇಶ್ವರಂ. ಓಂ ಶ್ರೀಂ ಗಂ ಶ್ರೀಂ ಓಂ. ಚಿಂತಾ ಸಾಫಲ್ಯಕರಣಂ ಸಾಧಕಾನಾಂ ಯಥೇಚ್ಛಯಾ ಚಿಂತಯೇತನ್ಮನಾ ಭೂತ್ವಾ ಚಿಂತಾಮಣಿಗಣೇಶ್ವರಂ. ಓಂ ಶ್ರೀಂ ಗಂ ಶ್ರೀಂ ಓಂ. ಚಿಂತಾ ಸಾಫಲ್ಯಕರಣಂ ಸಾಧಕಾನಾಂ ಯಥೇಚ್ಛಯಾ ಚಿಂತಯೇತನ್ಮನಾ ಭೂತ್ವಾ ಚಿಂತಾಮಣಿಗಣೇಶ್ವರಂ. ಓಂ ಶ್ರೀಂ ಗಂ ಶ್ರೀಂ